ಎಚ್ಡಿಕೆ ಯಾರ್ಯಾರಿಗೆ ಧಮಕಿ ಹಾಕಿದ್ದಾರೆ ಅನ್ನೋದು ಗೊತ್ತಿದೆ. ಎಚ್ಡಿಕೆ ಯಾರ್ಯಾರಿಗೆ ಧಮಕಿ ಹಾಕಿದ್ದಾರೆ ಗೊತ್ತಿದೆ. ರಾಜ್ಯಸಭೆ ಚುನಾವಣೆಯ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಆರೋಪ. ಕುಮಾರಸ್ವಾಮಿ ಯಾರ್ಯಾರಿಗೆ ಕಾಲ್ ಮಾಡ್ತಿದ್ದಾರೆ, ಯಾರ್ಯಾರಿಗೆ ಧಮಕಿ ಹಾಕ್ತಿದ್ದಾರೆ ಎಲ್ಲ ಬಂದು ಹೇಳ್ತಿದ್ದಾರೆ. ಇನ್ನು ಬಿಜೆಪಿಯ ಸ್ಟ್ರಾಟಜಿ ಏನು ಅಂತ ಎಲ್ಲವೂ ಗೊತ್ತಾಗ್ತಾ ಇದೆ. ಏನೇನು ನಡೀತಾ ಇದೆ ಅನ್ನೋದು ನಮಗೆಲ್ಲವೂ ಕೂಡ ಗೊತ್ತಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ನಂದು ಗೋಪಾಲಯ್ಯಂದು ಎಸ್.ಟಿ. ಸೋಮಶೇಖರ್ದು ನಮ್ಮದೇ ಆದಂಥ ಪರ್ಸನಲ್ ರಿಲೇಷನ್ಶಿಪ್. ಅವರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಯಾರಿಗಾರಿಗೆ ಏನೇನು ಮಾತಾಡ್ತಾ ಇದ್ದಾರೆ, ಏನೇನು ಧಮಕಿ ಆಗ್ತಾ ಇದ್ದಾರೆ, ಯಾವ ಫೋನ್ಗಳು ಹೋಗ್ತಾ ಇದೆ, ಯಾವ MLA ಹೋಗ್ತಾ ಇದೆ ಎಲ್ಲ ಬಂದು ನಮ್ಗೆ ಹೇಳ್ತಾ ಇದ್ದಾರೆ. BJP ಅವ್ರದ್ದು ಏನೇನು ಸ್ಟ್ರಾಟಜಿ ಎಲ್ಲ ಹೋಗ್ತಾರೆ. ಫಸ್ಟ್ ಅವ್ರ ಮನೆ ರೆಡಿ ಮಾಡ್ಕೊಳ್ಳಿ ಸಾಕು. ಅದೆಲ್ಲ 3 ವರ್ಷ ಹೋಗಿದ್ರಷ್ಟೇ. 35 ವರ್ಷ ಜೊತೆಗೆ ಸಂಸಾರ ಮಾಡಿದ್ದೀವಿ. ನಡೀರಿ. ನಂದು ಗೋಪಾಲಯ್ಯಂದು ಎಸ್.ಟಿ. ಸೋಮಶೇಖರ್ದು ನಮ್ಮದೇ ಆದಂಥ ಪರ್ಸನಲ್ ರಿಲೇಷನ್ಶಿಪ್. ಅವರು ಏನೇನು ಹೇಳೋರಲ್ಲ ಕುಮಾರಸ್ವಾಮಿ ಸುಮ್ಮನೆ ಹಾಕ್ತಾರ ಅವು ಅರ್ಜಿನ, ಏನು ಪ್ರಯತ್ನ ಮಾಡೋಣ ಅಂತ ಅರ್ಜಿ ಆಗ್ತದೆ. ನೋಡೋಣ ಯಾರ್ದು ಓಟ್ ಹೆಂಗೆ ಆಗ್ತದೆ ಅಂತ 27ಕ್ಕೆ ಮಾತಾಡಿದ್ದಾರೆ. ಏನೇನೋ ಆಫರ್ ಮಾಡಿದ್ದಾರೆ, ಅವರೆಲ್ಲ ಬಂದು ನಮ್ಗೆ ಹೇಳಿದ್ದಾರೆ, ಧಮಕಿಗಳು ಹಾಕಿದ್ದಾರೆ, ಎಲ್ಲ ಗೊತ್ತಿದೆ. ನಾನು ಈಗ ಮಾತಾಡಕ್ ಹೋಗಲ್ಲ. ಮಾತಾಡೋರು ಮಾತಾಡ್ತಾರೆ. ನಮ್ಗೆ ಅವಶ್ಯಕತೆ ಇಲ್ಲ ರೀ. 136 ಸೀಟ್ ಗೆದ್ದಿದ್ದೀವಿ. 2 ಸೀಟು ಪಕ್ಷೇತರವಾಗಿದ್ದಾರೆ, ನಮ್ಮ ಜೊತೆ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಫಿಷಿಯಲ್ ಆಗಿ. 2 ಸೀಟ್ ಇದೆ. ಇನ್ನು ಮಿಕ್ಕಿದ ಬೇರೆಯವರೆಲ್ಲ ಇದ್ದಾರೆ, ಅದನ್ನೆಲ್ಲ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ. ಅದನ್ನು ತೋರಿಸ್ಬಿಟ್ಟು ವೋಟ್ ಹಾಕ್ಸ್ಕೊಂಡು ಆಮೇಲೆ ಮಿಕ್ಕಿದ್ ಮಾತಾಡ್ತೀವಿ. ಸುಮ್ಮನೆ